ಜಸ್ಟ್ ನಮ್ಮ ಟ್ರೈನ್ ಎಂಟ್ರಾ ಇದೆ ಕುಂದಾಪುರ ರೈಲ್ವೆ ಸ್ಟೇಷನ್ಗೆ, ಪ್ಲಾಟ್ಫಾರ್ಮ್ ನಂಬರ್ 1ಗೆ. ನೋಡಿ ಗುರು, ಇಲ್ಲಿ ಎಕ್ಸಿಕ್ಯೂಟಿವ್ ಲಾಂಜ್ ಎಲ್ಲ ಓಪನ್ ಇದೆ. ನಾನು ಇವತ್ತೇ ನೋಡಿದ್ದು ಉಡುಪಿಲಿ ಎಕ್ಸಿಕ್ಯೂಟಿವ್ ಲಾಂಜ್ ಎಲ್ಲ ಇದೆ, ನಿಮ್ಗೆ ನೋಡ್ಬೋದು. ಫುಲ್ ಪ್ಯಾಕ್ ಆಗಿದೆ ಜನರಲ್. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಯಾವ ಟ್ರೈನ್ ಜರ್ನಿ ತಗೊಂಡ್ಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 16596 ಕಾರವಾರ KSR ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ಅಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಿದ್ದೇವೆ. ಇದು ಕಾರವಾರನ ದಿನ ಸಾಯಂಕಾಲ 6 ಗಂಟೆಗೆ ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ 7 ಗಂಟೆ 15 ನಿಮಿಷಕ್ಕೆಲ್ಲ KSR ಬೆಂಗಳೂರು ಸಿಟಿ ಜಂಕ್ಷನ್ ರೀಚ್ ಆಗುತ್ತೆ ಗಾಡಿ. ಮತ್ತೆ ನಾನು ಈ ಬೋರ್ಡ್ ಮಾಡ್ತಾ ಇರೋದು ಕುಂದಾಪುರದಿಂದ, ನೋಡ್ಕೊಬೋದು. ಈ ಫುಲ್ ಅಂದ್ರೆ ಫುಲ್ ಇದಿದೆ. ಆ್ಯಕ್ಚುಲಿ ಟ್ರೈನ್ ಅರೈವಲ್ ಆಗ್ಬಿಟ್ಟಿದೆ. ನಾನು ಆ್ಯಕ್ಚುಲಿ ಸ್ಟೇಷನ್ ಅರೈವಲ್ ಬರೋಷ್ಟೊತ್ತಿಗೆ ಟ್ರೈನ್ ಅರೈವಲ್ ಆಗ್ತಿತ್ತು. ನಿಮ್ಗೆ ಕ್ಲಿಪ್ ಹಾಕ್ತೀನಿ ಟ್ರೈನ್ ಅರೈವಲ್ ಆಗೋದು. ಇವಾಗ ಜಸ್ಟ್ ನಮ್ಮ ಟ್ರೈನ್ ಎಂಟ್ರಾ ಇದೆ ಕುಂದಾಪುರ ರೈಲ್ವೆ ಸ್ಟೇಷನ್ಗೆ, ಪ್ಲಾಟ್ಫಾರ್ಮ್ ನಂಬರ್ 1ಗೆ. ನೋಡಿ, ಆಲೇ ಟ್ರೈನ್ ಡಿಪಾರ್ಚರ್ ಟೈಮು ಆಗ್ತಾ ಬಂತು. ಆ್ಯಕ್ಚುಲಿ ನಮ್ಮ ಕಾರವಾರ KSR ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ಸು ಬರೋ ಟೈಮಿಂಗ್ ಇತ್ತು ನೈಟ್ 8 ಗಂಟೆ 32 ನಿಮಿಷಕ್ಕೆ ಅದರ ಬಂದೈತ್ರಿ. ಇಲ್ಲಿ 8 ಗಂಟೆ 42 ನಿಮಿಷ, ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದೆ. ಮತ್ತು 2 ನಿಮಿಷ ಹೊರಟಿದೆ, ನೋಡ್ಬೋದು. ಟ್ರೈನ್ ಡಿಪಾರ್ಟ್ ಆಯಿತು. ನಮ್ಮದು ಮುಂದಿನ ಕತೆ ಎಲ್ಲ ನಿಮಗೆ ಟ್ರೈನಲ್ಲೇ ಹೇಳ್ತೀನಿ, ಬನ್ನಿ. ಇವಾಗ ನೋಡಿದ್ರಲ್ಲ, ಇವಾಗ ಜಸ್ಟ್ ಕುಂದಾಪುರ ಡಿಪಾರ್ಟ್ ಆದ್ವಿ. ನಾನು ಸಡನ್ ಪ್ಲಾನ್ ಆಗಿದ್ದೀನಿ ಬೆಂಗಳೂರಿಗೆ ಹೋಗ್ಬೇಕು ಅಂತ. ನಾನು ಬುಕ್ ಮಾಡಿ ತತ್ಕಾಲಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ. ಅದೇ ನಂದು ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಎಷ್ಟೋ ವೇಟಿಂಗ್ ಲಿಸ್ಟ್ 2 ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತು ತತ್ಕಾಲ್ ವೇಟಿಂಗಲ್ಲಿ. ಅದಕ್ಕೆ ಈಗ ನಾನು ಜನರಲ್ ಟಿಕೆಟ್ ತಗೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಮತ್ತು ನಾನು ಬಸ್ಸಿಗೂ ಟ್ರೈ ಮಾಡಿದೆ, ಬಸ್ಸಲ್ಲೂ ಸೀಟ್ ಕನ್ಫರ್ಮ್ ಆಗಲಿಲ್ಲ. ಅಂದರೆ ಬಸ್ಸಲ್ಲಿ ಸೀಟ್ ಇರಲಿಲ್ಲ. ಅದಕ್ಕೆ ಟ್ರೈನಲ್ಲಿ ಹೆಂಗೂ ಹೋಗ್ಲೇಬೇಕಲ್ಲ ಅಂತ ನಾನು ಜನರಲ್ ಟಿಕೆಟಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನೋಡವ ಹೆಂಗಿರುತ್ತೆ ಅಂತ. ನಾನೀಗ ಸದ್ಯಕ್ಕೆ ಹತ್ತಿದ್ದೀನಿ ಸ್ಲೀಪರ್ ಕ್ಲಾಸ್. ಯಾಕಂದರೆ ನಾನು ಜಸ್ಟ್ ಟಿಕೆಟ್ ತೊಗೊಂಡು ಹಿಂಗೆ ಬರ್ತಾ ಇದ್ದೀನಿ, ಅಲ್ಲೇ ಟ್ರೈನ್ ಅರೈವಲ್ ಆಗ್ತಿತ್ತು. ಜಸ್ಟ್ ಮಿಸ್ ಆಗ್ಬಿಡೋದು ಟ್ರೈನು, ಸದ್ಯ ಆಗಲಿಲ್ಲ ಹಂಗೆ. ಅದಕ್ಕೆ ನಾನು ಇಂಟ್ರೋ ಅಷ್ಟು ಬೇಗ ತೊಗೊಂಡು ಹಿಂಗೆ ಹೊರಟ್ಬಿಟ್ಟಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಮತ್ತು ನಾನೀಗ ಹತ್ತಿರೋದು ಯಾವ ಕೋಚಪ್ಪ, S4 ಅಂದರೆ ಸ್ಲೀಪರ್ S4ಗೆ ಹತ್ತಿದ್ದೀನಿ. ನೋಡೋಣ TT ಏನಾದ್ರು ಬಂದರೆ ಎಕ್ಸ್ಟ್ರಾ ಏನೇನಾಗುತ್ತೆ ಅಂತ ಕೆಲವೊಂದು ಸ್ಲೀಪರ್ ಏನಾದ್ರು ಸೀಟ್ ಸಿಕ್ಕಿದ್ರೆ ಅದು ತಗೊಂಡು ನಿಮಗೆ ತೋರಿಸ್ತೀನಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದರೆ ಕಾರವಾರ KSR ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ರೂಟ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ, ಇದು ಕಾರವಾರನ ಸಾಯಂಕಾಲ 6 ಗಂಟೆಗೆ ಬಿಟ್ಟು ಅಂಕೋಲಾ, ಗೋಕರ್ಣ, ಕುಮಟಾ, ಹೊನ್ನಾವರ ಮೇಲೆ ಬರ್ತದೆ. ಮುರುಡೇಶ್ವರದಿಂದ ಭಟ್ಕಳ, ಬೈಂದೂರು ಇಂದ ಬರುತ್ತೆ ನಮ್ಮ ಕುಂದಾಪುರ ಇಂದ ಬಾರ್ಕೂರು, ಉಡುಪಿ, ಮುಲ್ಕಿ, ಸೂರತ್ಕಲ್ ನಾವು ಹೋಗ್ತೀವಿ. ಪಡೀಲ್ ಬೈಪಾಸ್ ತಗೊಂಡು ಬಂಟ್ವಾಳ. ಆಕ್ಚುಲಿ ಇದು ಮಂಗಳೂರು ಜಂಕ್ಷನ್ಗೆ ಹೋಗಲ್ಲ, ಇದು ಮಂಗಳೂರು ಜಂಕ್ಷನ್ ಹಿಂದ್ಗಡೆ ಇರೋ ಪಡೀಲ್ ಬೈಪಾಸ್ ಅಲ್ಲಿ ತಗೊಂಡು ಸೀದಾ ಬರುತ್ತೆ ಇಲ್ಲಿಗೆ ಹೇಳಿ ಬಂಟ್ವಾಳದಿಂದ ಕಬಕ, ಪುತ್ತೂರು, ಸುಬ್ರಹ್ಮಣ್ಯ ರೋಡ್ ಇಂದ ಸಕಲೇಶ್ಪುರ, ಹಾಸನ್ ಹೋಗ್ತೀವಿ. ಹಾಸನಿಂದ ಚನ್ನರಾಯಪಟ್ಟಣ ಹೋಗಿ ಚನ್ನರಾಯಪಟ್ಟಣದಿಂದ ಡೈರೆಕ್ಟ್ ನಾವು ಹೋಗ್ತೀವಿ ಯಶವಂತಪುರ ಜಂಕ್ಷನ್ಗೆ. ಮಧ್ಯದಲ್ಲಿ ಸ್ಟಾಪ್ ಇಲ್ಲ. ಅಕಸ್ಮಾತ್ ನೀವೇನಾದ್ರು ಬೆಂಗಳೂರಿಂದ ಕಾರವಾರಿಗೆ ಬರ್ತೀರಾ ಅಂದ್ರೆ ಇದು ಕುಣಿಗಲ್ ಸ್ಟಾಪ್ ಇದೆ. ಆದ್ರೆ ಕಾರವಾರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇದು ಕುಣಿಗಲ್ ಸ್ಟಾಪ್ ಇಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ನೀವು ಈ ಟ್ರೈನ್ ಪಂಚಗಂಗಾ ಎಕ್ಸ್ಪ್ರೆಸ್ ಆ ಕಡೆಯಿಂದ ಕುಣಿಗಲ್ ಸ್ಟಾಪ್ ಇದೆ ಅನ್ಕೊಂಡು ವಾಪಸ್ ಇದೇ ಟ್ರೈನ್ಗೆ ಹತ್ತಿದ್ರೆ ಇದು ಕುಣಿಗಲ್ ಸ್ಟಾಪ್ ಇಲ್ಲ. ಚನ್ನರಾಯಪಟ್ಟಣ ಬಿಟ್ಮೇಲೆ ನಾನ್ ಸ್ಟಾಪ್ ಅಲ್ಲಿ ಹೋಗುತ್ತೆ ಯಶವಂತಪುರ ಜಂಕ್ಷನ್ಗೆ. ಒಟ್ಟು 160 ಕಿಲೋಮೀಟರ್ ನಾನ್ ಸ್ಟಾಪ್ ರನ್ ಇದೆ. ನೋಡುವ ಹೆಂಗಿರುತ್ತೆ ಅಂತ. ಈಗ ನಾವು ಡಿಪಾರ್ಟ್ ಆಗಿದ್ದೀವಿ. ನಾನು ನಿಮ್ಮ ಜನರಲ್ ಕೋಚ್ಗೆ ಹೋಗಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಕಂಡೀಷನ್ ಅಂತ. ಆಕ್ಚುಲಿ ಮುಂದೆಗಡೆ ಯಾವುದು ಜನರಲ್ ಕೋಚ್ ಸಿಗಲ್ಲ, ಎಲ್ಲ ಹಿಂದೆಗಡೆ ಸಿಗುತ್ತೆ. 2 ಜನರಲ್ ಕ್ಲಾಸ್ ಇರೋದು.
ಇವಾಗ ನೋಡಿ ನಮ್ಮ ಟ್ರೈನ್ ಅಂದ್ರೆ 174 ಕಿಲೋಮೀಟರ್ ಕವರ್ ಆದ್ಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಬಾರ್ಕೂರ್ಗೆ. ಆಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 8:45 ಆದ್ರೆ ಬಂದೈತ್ರಿ. ಇಲ್ಲಿ 8:56 11 ನಿಮಿಷ ಡಿಲೇ ಇಂದ ಬಂದಿದೀವಿ. ಮತ್ತೆ 2 ನಿಮಿಷ ಹೊಂಟಿದೆ ನೋಡ್ಬೋದು, ಅಷ್ಟಕ್ಕಷ್ಟೇ ಇದೆ. ಏನ್ ಈ ಸ್ಟೇಷನ್ಸ್ ಹಿಂಗ್ ನೋಡ್ತಾ ಇದಾರಲ್ಲ, ಇದೆಲ್ಲ ಬಂದ್ಬಿಟ್ಟು ಕೊಂಕಣ್ ರೈಲ್ವೆ ಡಿವಿಷನ್ ಅಲ್ಲಿ ಬರುತ್ತೆ. ಇಂಡಿಯನ್ ರೈಲ್ವೆ ಡಿವಿಷನ್ ಅಲ್ಲ, ಕೊಂಕಣ್ ರೈಲ್ವೆ. ಇದು ಇಂಡಿಯನ್ ರೈಲ್ವೇಸ್ ಕೊಂಕಣ್ ರೈಲ್ವೇಸ್ ಹೆವಿ ಡಿಫ್ರೆನ್ಸ್, ಅಂದ್ರೆ ಸೆಪರೇಟ್, ಎರಡು ಒಂದೇ ಅಲ್ಲ. ನೋಡ್ಬೋದು ಏನು ಅಪ್ ಟು ಎಲ್ಲಿ ಗೊತ್ತಾ, ಸೂರತ್ಕಲ್ ಬಿಟ್ಮೇಲೆ ಟೋಕೂರ್ ಅಂತ ಒಂದು ಸ್ಟೇಷನ್ ಬರ್ತಾನೆ. ಮಂಗಳೂರು ಸೂರತ್ಕಲ್ ಮಧ್ಯದಲ್ಲಿ ಟೋಕೂರ್ ಅಂತ ಒಂದು ಸ್ಟೇಷನ್ ಇದೆ. ಆ ಸ್ಟೇಷನ್ ವರ್ಗೂ ಇರುತ್ತೆ ಮಾತ್ರ ನಮ್ಮ ಕೊಂಕಣ್ ರೈಲ್ವೆ ಡಿವಿಷನ್. ಅಲ್ಲಿಂದ ಫುಲ್ ಅಪ್ ಟು ಮಹಾರಾಷ್ಟ್ರದಲ್ಲಿರೋ ರೋಹಾ ಮತ್ತೆ ಇಲ್ಲ ಕೇದ್ ರೈಲ್ವೆ ಸ್ಟೇಷನ್ ವರ್ಗೂ ಇರುತ್ತೆ ಕೊಂಕಣ್. ಅಲ್ಲಿಂದ ಅಪ್ಪರ್ ಸ್ಟಾರ್ಟ್ ಆಗುತ್ತೆ ಸೆಂಟ್ರಲ್ ರೈಲ್ವೇಸ್. ಈಗ ಟೋಕೂರ್ ಇಂದ ಮುಂದಕ್ಕೆ ಹೋಗುತ್ತೆ ನಮ್ಮ SR ಡಿವಿಷನ್, ಅಂದ್ರೆ ಸೌತ್ ಸದರ್ನ್ ರೈಲ್ವೇಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬಾರ್ಕೂರ್ ರೈಲ್ವೆ ಸ್ಟೇಷನ್ ಬಾರ್ಕೂರ್ ಬರುತ್ತೆ, ಬ್ರಹ್ಮಾವರ ತಾಲೂಕು, ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ರೈಲ್ವೆ ಸ್ಟೇಷನ್. ಇದು ಅಂದ್ರೆ ಊರು. ಮತ್ತೆ ನೀವು ನೋಡ್ಬೋದು ಕ್ಲೀನಿನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಟಾಪ್ ನಾಚಲ್ಲಿ ಕ್ಲೀನ್ ಆಗಿದೆ ಗುರು. ಅದೊಂದು ಕವರ್ ಒಂದು ಇವಾಗ ಓರ್ ಎಸ್ಬಿಟ್ಟೋಗಿದೆ ನಂಗೆ ಗೊತ್ತಿರೋದು. ಅವರೇ ರೈಲ್ವೇ ಮೇಂಟೈನ್ ಮಾಡಲ್ಲ ಅಂದರೆ ಹೆಂಗೆ ಹೇಳಿ. ಮತ್ತು ಪ್ಯಾಸೆಂಜರ್ಗೆ ಅಂತ ನೀಟಾಗಿಡಲ್ಲ ಅಂತ ರೈಲ್ವೇ ಕರೆಕ್ಟಾಗಿ ನೆಟ್ಟಗಿಡಲ್ಲ ನೀಟಾಗಿ. ನೋಡ್ಬೋದು ಇಲ್ಲೆಲ್ಲ ಕ್ಲೀನಾಗಿದೆ. ಇಲ್ಲಿ 2 ಡಸ್ಟ್ಬಿನ್ನು ಮತ್ತು ಇಲ್ಲೊಂದು ಡಸ್ಟ್ಬಿನ್ ಸಿಗುತ್ತೆ. ಮತ್ತು ಇಲ್ಲಿ ಫೈರ್ ಡೆಸ್ಟಿನೇಷನ್ ಎದುರುಗಡೆ ಮಿರರು ಇದೆಲ್ಲ ನೋಡೋಕ್ಕೆ ಸಿಗುತ್ತೆ. ಮತ್ತು ಒಂದು ವೆಸ್ಟರ್ನ್ ಸ್ಟೈಲ್, ಇನ್ನೊಂದು ಇಂಡಿಯನ್ ಸ್ಟೈಲ್ ವಾಶ್ರೂಮ್ ನೋಡೋಕ್ಕೆ ಸಿಗುತ್ತೆ. ಮತ್ತು ನಿಮಗೆ ನೈಟ್ ಊಟಕ್ಕೆ ಏನೇನು ಸಿಗುತ್ತೆ ಅಂದರೆ ವೆಜ್ ಬಿರಿಯಾನಿ, ಮತ್ತು ಮೊಟ್ಟೆ ಬಿರಿಯಾನಿ, ಚಿಕನ್ ಬಿರಿಯಾನಿ ನಾರ್ಮಲ್ ಎಲ್ಲ ಟ್ರೈನಲ್ಲಿ ಸಿಗ್ದಂಗೆ ಅದೂ ಸಿಗುತ್ತೆ ನಿಮಗೆ. ಮತ್ತು ನಿಮಗೆ ನೈಟ್ ಊಟಕ್ಕೆ ಹೇಳ್ದಂಗೆ ವೆಜ್ ಬಿರಿಯಾನಿ ಮತ್ತು ಮೊಟ್ಟೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂತ ಸಿಗ್ತದೆ ನಾರ್ಮಲ್. ಮತ್ತು ಇದರಲ್ಲಿ ಪರೋಟ ಮತ್ತು ಚಪಾತಿನೂ ಸಿಗ್ತದೆ. ಪರೋಟ ಮತ್ತು ಕರಿ ಮತ್ತು 50 ರೂಪಾಯಿ ಬರುತ್ತೆ. ಮತ್ತು ಚಪಾತಿ ಮತ್ತು ಕರಿ ಎರಡು 50 ರೂಪಾಯಿನೇ ಬರುತ್ತೆ. ಮತ್ತೆ ಇನ್ನು ವೆಜ್ ಬಿರಿಯಾನಿ ಏನಿದೆಯಲ್ಲ, ವೆಜ್ ಬಿರಿಯಾನಿ ಇರೋ ರೇಟ್ ಬಂದ್ಬಿಟ್ಟು 80 ರೂಪಾಯಿ, ಅದೇ ಮಾಡ್ತಾ ಇರೋದು 90 ರೂಪಾಯಿಗೆ. ಮೊಟ್ಟೆ ಬಿರಿಯಾನಿ ಬಂದ್ಬಿಟ್ಟು ಇರೋ ರೇಟ್ ಬಂದ್ಬಿಟ್ಟು 90 ರೂಪಾಯಿ, ಅದೇ ಮಾಡ್ತಾ ಇರೋದು 100 ರೂಪಾಯಿಗೆ. ಮತ್ತೆ ಚಿಕನ್ ಬಿರಿಯಾನಿ ಬಂದ್ಬಿಟ್ಟು 100 to 120 ರೂಪಾಯಿ ಏನೋ ಸಿಗುತ್ತೆ, ಅದೇ ಮಾಡ್ತಾ ಇರೋದು 130 ರೂಪಾಯಿಗೆ. ಎಲ್ಲ 10 ಇಲ್ಲ 20 ರೂಪಾಯಿ ರೇಟ್ನ ಜಾಸ್ತಿ ಮಾಡಿ ಮಾಡ್ತಾ ಇದಾರೆ. ನೋಡೋಣ ಇವಾಗ ಒಂದು ಬಳ್ಳಿ ಇನ್ನೊಂದ್ಸತಿ ಕೇಳೋಣ ಅಂತ ಇದ್ದೀನಿ. ಯಾವಾಗಲೇ ಕೇಳಿದ್ದಕ್ಕೆ 90 ರೂಪಾಯಿ ಅಂತ, 80 ರೂಪಾಯಿದು ಇಲ್ವಾ ಅಂತ ಕೇಳಿದಕ್ಕೆ 80 ರೂಪಾಯಿ ಊಟ ಯಾವುದೂ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಹೋದ. ಇನ್ನೊಂದ್ಸತಿ ಬಳ್ಳಿ ಇನ್ನೊಂದ್ಸತಿ ಎಷ್ಟು ಅಂತ ಅವ್ರ ಬಾಯಿಂದಾನೆ ಕೇಳುವ. ನೂರ 97 ಕಿಲೋಮೀಟರ್ ಕವರ್ ಆದ್ಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಉಡುಪಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು UD. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 9 ಗಂಟೆ 2 ನಿಮಿಷಕ್ಕೆ, ಆದ್ರೆ ಬಂದೈತ್ರಿ ಇಲ್ಲಿ 9 ಗಂಟೆ 8 ನಿಮಿಷ, ಅಂದ್ರೆ 6 ನಿಮಿಷ ಡಿಲೇ ಇಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಮತ್ತೆ ಇಲ್ಲಿ ನೋಡ್ಬೋದು ಇವರು ನಮ್ಮ ಬ್ರೋ ಭಾಸ್ಕರ್ ಅವರು. ಇವ್ರ ವಿಡಿಯೋದಲ್ಲಿ ನೋಡಿರ್ತೀರ, ಅದು SMT ಮುರುಡೇಶ್ವರ ಎಕ್ಸ್ಪ್ರೆಸ್ ಅಲ್ಲಿ ನೋಡಿರ್ತೀರಾ. ಅವ್ರ ಜೊತೆ ನಾವು ಮುರುಡೇಶ್ವರ ಹೋಗಿ ಅಲ್ಲಿಂದ ಮುರುಡೇಶ್ವರ ಟೆಂಪಲ್ ರೌಂಡ್ ಹಾಕೊಂಡು ವಾಪಸ್ ಕುಂದಾಪುರ ಬಂದು, ಕುಂದಾಪುರದಿಂದ ನಾವು ಹೋಗ್ತೀನಿ ಬೆಂಗಳೂರು. ಅವರು ಉಡುಪಿಲಿ ಹೇಳ್ಕೊಂತಾರೆ, ಯಾಕಂದ್ರೆ ಉಡುಪಿಲಿ ಏನೇನು ಫೇಮಸ್ ಟೆಂಪಲ್ ಇದೆ ಅದೆಲ್ಲ ಓಡಾಡಬೇಕು ಅಂತ. ಬ್ರೋ ಥ್ಯಾಂಕ್ ಯು ಫಾರ್ ಜರ್ನಿ. ನೈಸ್ ಟು ಮೀಟ್ ಯು ಬ್ರೋ. ಇವ್ರು ಫ್ರಮ್ ಆಕ್ಚುಲಿ ಕೊಯಂಬತ್ತೂರ್ ತಿರುಚಿರಪಲ್ಲಿಯಿಂದ. ಆಕ್ಚುಲಿ ಅಷ್ಟು ಕನ್ನಡ ಬರಲ್ಲ, ಅದೇ ಟ್ರೈ ಮಾಡ್ತಾವ್ರೆ ಮಾತಾಡಕ್ಕೆ, ಅದೊಂದು ಖುಷಿ ಆಯ್ತು. ಒಳ್ಳೆ ಜರ್ನಿ ಚೆನ್ನಾಗಿತ್ತು ಬ್ರೋ. ಆಕ್ಚುಲಿ ಇವತ್ತು ಬೆಳಿಗ್ಗೆ ಏನೋ ಮೀಟ್ ಆಗಿದ್ದು, ಒಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಚೆನ್ನಾಗಾಯ್ತು. ನೆಕ್ಸ್ಟ್ ಬ್ರೋ, ಥ್ಯಾಂಕ್ ಯು ಬೈ ಬೈ. ಇಲ್ಲೆಲ್ಲ ನೋಡ್ಬೋದು ಗುರು, ಮಳೆ ಎಲ್ಲ ಬಂದಿದೆ ಅನ್ಸುತ್ತೆ. ಅಷ್ಟು ಆ ಕಡೆ ಕುಂದಾಪುರದಲ್ಲಿ ಅಷ್ಟು ಮಳೆ ಇರ್ಲಿಲ್ಲ, ಆದ್ರೆ ಇಲ್ಲಂತೂ ಮಳೆ ಅಂತೂ ಇದೆ ನೋಡು. ಇಲ್ಲೆಲ್ಲ ಒದ್ದ ಇದೆ. ಮತ್ತೆ ಇಲ್ಲಿ ನೋಡಿ ಗುರು, ಇಲ್ಲಿ ಎಕ್ಸಿಕ್ಯೂಟಿವ್ ಲಾಂಜ್ ಎಲ್ಲ ಓಪನ್ ಇದೆ. ನಾನು ಇವತ್ತೇ ನೋಡಿದ್ದು ಉಡುಪಿಲಿ ಎಕ್ಸಿಕ್ಯೂಟಿವ್ ಲಾಂಜ್ ಎಲ್ಲ ಇದೆ, ನಿಮ್ಗೆ ನೋಡ್ಬೋದು. ಉಡುಪಿ ಅದೇ ನಮ್ಮ ಟ್ರೈನ್ ಡಿಪಾರ್ಟ್ ಆಗೋಯ್ತು, ಬನ್ನಿ ಹೋಗುವ.
ಅಲ್ಲಿ ಊರು ಬಂದ್ಬಿಟ್ಟು ಇದೇ ಹುಷಾರು ಮೊಬೈಲ್ ಬಿದ್ದೋಗುತ್ತೆ ಅಂತಾರೆ. ಅದು ಕರೆಕ್ಟ್, ನಮ್ಮ ಕನ್ಸರ್ನ್ ಮೇಲೆ ಅವರು ಹೇಳೋದು. ಇನ್ನೂರ 23 ಕಿಲೋಮೀಟರ್ ಕವರ್ ಆದ್ಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಮುಲ್ಕಿಗೆ ಬರೋ ಟೈಮಿಂಗ್ ಇತ್ತು 9:38ಕ್ಕೆ, ಆದ್ರೆ ಬಂದೈತ್ರಿ ಇಲ್ಲಿ 9:36. ಅಂದ್ರೆ 2 ನಿಮಿಷ ಡಿಲೇ, 2 ನಿಮಿಷ ಬಿಫೋರ್ ಅಲ್ಲಿ ಬಂದಿದೆ, 2 ನಿಮಿಷ ಹೊರಟಿದೆ. ನೋಡ್ಬೋದು, ಏನೋ ಕನ್ಸ್ಟ್ರಕ್ಷನ್ ಟೈಪ್ ಅಲ್ಲೆಲ್ಲ ನಡೆಸ್ತವ್ರೆ ಏನೋ ಮುಲ್ಕಿ ರೈಲ್ವೆ ಸ್ಟೇಷನ್. ಮತ್ತೆ ಅಂದ್ರೆ ಫುಲ್ ಪ್ಯಾಕ್ ಗುರು ಗಾಡಿ, ಫುಲ್ ಪ್ಯಾಕ್ ಆಗಿದೆ ಜನರಲ್. ಫುಲ್ ಪ್ಯಾಕ್, ವೀಕೆಂಡ್ ಬೇರೆ ಅಲ್ಲ, ಫುಲ್ ಪ್ಯಾಕ್ ಇದೆ ಗಾಡಿ. ಫುಲ್ ಪ್ಯಾಕ್ ಇದೆ ಗುರು. वाले नॉर्मल वाले, अभी नॉर्मल वाले इसमें चलेंगे. ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಸೂರತ್ಕಲ್ಗೆ. ಇಲ್ಲಿಗೆ ನಮ್ಮ ಸೂರತ್ಕಲ್ಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 9:55 ಆದ್ರೆ ಬಂದೈತ್ರಿ ಇಲ್ಲಿ 10:05. ಅಂದ್ರೆ 10 ನಿಮಿಷ ಡಿಲೇ ಇಂದ ಬಂದಿದ್ದೀವಿ, 2 ನಿಮಿಷ ಹಾಲ್ಟ್ ಇದೆ. ಮತ್ತೆ ಇಲ್ಲಿಂದ ಏನಿದೆ ನಮ್ಮ ಕೊಂಕಣ್ ರೈಲ್ವೆ ಸ್ಟಾಫ್ ಅವರೆಲ್ಲ ಇಲ್ಲೇ ಡಿಬೋರ್ಡ್ ಮಾಡ್ಕೊಂತಾರೆ. ಯಾಕಂದ್ರೆ ಇದು ಟ್ರೈನು ಮಂಗಳೂರು ಜಂಕ್ಷನ್ ಅಲ್ಲೋಗಿದ್ರೆ ಚೇಂಜ್ ಆಗ್ತಾ ಇತ್ತು, ಅಂದ್ರೆ ಕ್ರೂ ಮೆಂಬರ್ಸ್ ಎಲ್ಲ ಚೇಂಜ್ ಆಗ್ತಿದ್ರು. ಈಗ ಇದು ಮಂಗಳೂರು ಜಂಕ್ಷನ್ ಹೋಗಲ್ವಲ್ಲ, ಅದಕ್ಕೆ ಇದು ಪಡೀಲ್ ಬೈಪಾಸ್ ಮೂಲಕ ಬಂಟ್ವಾಳ ರೀಚ್ ಆಗುತ್ತೆ ಗಾಡಿ. ಅದಕ್ಕೋಸ್ಕರ ಎಲ್ಲ ಕ್ರೂ ಮೆಂಬರ್ಸ್ ಎಲ್ಲ ಇಲ್ಲೇ ಚೇಂಜ್ ಅಂದ್ರೆ ಲೋಕೋ ಪೈಲಟ್ ಮತ್ತೆ ಟ್ರೈನ್ ಮ್ಯಾನೇಜರ್ ಮತ್ತೆ TC ಕೂಡ ಇಲ್ಲೇ ಚೇಂಜ್ ಆಗ್ತಾರೆ. ನಮ್ಮ KSR ಬೆಂಗಳೂರು ಕಾರವಾರ KSR ಬೆಂಗಳೂರು ಪಂಚಗಂಗಾ ಈಗ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತ್ರಿ. ಈಗ ಇಲ್ಲಿಗೆ ಸುಬ್ರಹ್ಮಣ್ಯ ರೋಡ್ಗೆ ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಮಧ್ಯರಾತ್ರಿ 12 ಗಂಟೆ 10 ನಿಮಿಷಕ್ಕೆ ಆದ್ರೆ ಬಂದೈತ್ರಿ. ಇಲ್ಲಿ 12 ಗಂಟೆ 6 ನಿಮಿಷ. ಮತ್ತೆ ನೋಡ್ಬೋದು ಇಲ್ಲಂದ್ರೆ ಫುಲ್ ಖಾಲಿ ಇದೆ ಅಂತ, ಲಾಸ್ಟ್ ಗಾಡಿನೇ ಅಂತಾನೆ ಹೇಳ್ಬೋದು ಬೆಂಗಳೂರಿಗೆ ಹೋಗೋಕ್ಕೆ. ಮತ್ತೆ
ಸೊ ಗೈಸ್, ನಾವು ಫೈನಲಿ ರೀಚ್ ಆಗಿದ್ದೀವಿ ಯಶವಂತಪುರ್ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 6:43 ಆದ್ರೆ ಬಂದೈತ್ರಿ. ಇಲ್ಲಿ 7:05 ಅಂದ್ರೆ 22 ನಿಮಿಷ ಡಿಲೇ ಇಂದ ಬಂದಿದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಆಕ್ಚುಲಿ ಇದು ಬೇಗನೆ ಬಂದಿತ್ತು, ಇಲ್ಲಿ ಯಶವಂತಪುರ್ ಔಟರ್ ಹಾಕೊಂಡಿದ್ರು, ಅದರಿಂದ ಈ ಟ್ರೈನ್ ಲೇಟ್ ಆಯ್ತು. ಇನ್ನು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸೂಪರ್ ಆಗಿತ್ತು. ಮತ್ತೆ ನಿಮ್ಗೆ ನೈಟ್ ಊಟಕ್ಕೆ ಇದರಲ್ಲಿ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ ಮತ್ತೆ ವೆಜ್ ಬಿರಿಯಾನಿ ಆಲ್ಮೋಸ್ಟ್ ಏನ್ ಟೈಮ್ ಸಿಗುತ್ತೋ ಅದೇ ನಿಮ್ಗೆ ಊಟ ಸಿಗುತ್ತೆ. ಹಾಗೆ ಹೆಂಗನ್ಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ತರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಲವ್ ಯು ಗೈಸ್.